ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಎಸೆಮಿಸ್ ಎಸ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಮತ್ತು ಮೂವೆಕ್ಸ್ SP ಅನ್ನುವಂಥ ಒಂದು ಟ್ಯಾಬ್ಲೆಟ್ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವೆರಡು ಕೂಡ ಒಂದೇ ರೀತಿ ಇರುವಂಥ ಒಂದು ಬೆನಿಫಿಟ್ಸ್, ಯೂಸಸ್, ಸ್ಟೋರೇಜ್ ಕಂಡೀಷನ್ ಮತ್ತು ವಾರ್ನಿಂಗ್ಸ್, ಟಿಪ್ಸ್ ಮತ್ತು ಸೈಡ್ ಎಫೆಕ್ಟ್ ಎಲ್ಲ ಸೇಮ್ ಅದಾವೆ. ಇದರ ಒಂದು ಸೇಮ್ ಇರುವಂಥ ಒಂದು ಟ್ಯಾಬ್ಲೆಟ್ಸ್ಗಳು ಎಸೆಮಿಸ್ ಎಸ್ ಮತ್ತು ಒಂದು ಮೂವೆಕ್ಸ್ SP ಅನ್ನುವಂಥದ್ದು ಟ್ಯಾಬ್ಲೆಟ್. ಇದು ಎಸೆಮಿಸ್ ಎಸ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದ್ಬಿಟ್ಟು ಲುಪಿನ್ ಅನ್ನುವಂಥ ಒಂದು ಕಂಪ್ನಿ ಒಂದು ಎಸೆಮಿಸ್ ಎಸ್ ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡಿತು. ಅದು ಮೂವೆಕ್ಸ್ SP ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಂದ್ಬಿಟ್ಟು ಒಂದು ಸಿಪ್ಲಾನ್ ಅಂತ ಕಂಪ್ನಿ ಒಂದು ತಯಾರು ಮಾಡ್ಬೋದು. ಅದರ ಒಂದು ಪ್ಯಾಕೇಜಿಂಗ್ ನಾವು ನೋಡಿದ್ರೆ ಈ ರೀತಿ ನಿಮಗೆ ಕಾಣ್ತಾ ಹೋಗುತ್ತೆ. ಎಸೆಮಿಸ್ ಎಸ್ ಅನ್ನುವಂಥ ಒಂದು ಪ್ಯಾಕೇಜ್ ಬಂದುಬಿಟ್ಟು 10ರದ ಒಂದು ಟ್ಯಾಬ್ಲೆಟ್ ಸಿಗ್ತಾ ಹೋಗುತ್ತೆ. ಮತ್ತು ಮೂವೆಕ್ಸ್ SP ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ನಿಮಗೆ ಅದು ಕೂಡ ನಿಮಗೆ 10ರದ ಒಂದು ಟ್ಯಾಬ್ಲೆಟ್ ಸಿಗ್ತಾ ಹೋಗುತ್ತೆ. ಸೊ ಇದು ಎಸೆಮಿಸ್ ಎಸ್ ಅನ್ನುವಂಥ ಒಂದು MRP ಬಂದುಬಿಟ್ಟು ಇದರಲ್ಲಿ ಒಂದು ನಿಮಗೆ ಒಂದು ₹100 ಸಿಗುತ್ತೆ. ಎಸೆಮಿಸ್ ಎಸ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಜೆನ್ರಿಕ್ ಆಗಿರೋದ್ರಿಂದ 50% ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮೂವೆಕ್ಸ್ SP ಅನ್ನುವಂಥ ಟ್ಯಾಬ್ಲೆಟ್ ಸಹ ನಿಮಗೆ ಏನಾಗುತ್ತೆ, ಒಂದು ಇದರೊಂದು MRP ಬಂದುಬಿಟ್ಟು ₹105 ಸಿಗುತ್ತೆ. ಸೊ ಇದು ಕೂಡ ನಿಮಗೆ ಡಿಸ್ಕೌಂಟ್ ಆಗಿ ನಿಮಗೆ 50% ಡಿಸ್ಕೌಂಟಲ್ಲಿ ಈ ಒಂದು ಟ್ಯಾಬ್ಲೆಟ್ಗಳು ನಿಮಗೆ ಸಿಗ್ತಾ ಹೋಗ್ತಾವೆ, ಮೂವೆಕ್ಸ್ SP ಮತ್ತು ಎಸೆಮಿಸ್ ಎಸ್ ಬಗ್ಗೆ. ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ನಮಗೆ ಒಂದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೂವೆಕ್ಸ್ SP ಅಥವಾ ಎಸೆಮಿಸ್ ಯಾವ್ದಾದ್ರು ಒಂದು ಆಗಿರ್ಬೋದು, ಎರಡು ಕೂಡ ನಿಮಗೆ ಸೇಮ್ ರಿಸಲ್ಟ್, ಸೇಮ್ ಬೆನಿಫಿಟ್ಸ್, ಸೇಮ್ ಯೂಸಸ್ಗಳು ಸಿಗ್ತಾ ಹೋಗ್ತಾವೆ. ಬನ್ನಿ ಆ ಒಂದು ಟ್ಯಾಬ್ಲೆಟ್ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಒಂದು ಮೂವೆಕ್ಸ್ SP ಅನ್ನುವಂಥ ಒಂದು ಟ್ಯಾಬ್ಲೆಟ್ ಕಾಂಬಿನೇಷನ್ ಬಂದ್ಬಿಟ್ಟು ಎಸಿಕ್ಲೋಫೆನಾಕ್, ಪ್ಯಾರಾಸೆಟಮಾಲ್ ಮತ್ತು ಸೆರಾಟೋ ಪೆಪ್ಟೈಡ್ಸ್ ಟ್ಯಾಬ್ಲೆಟ್. ನಿಮಗೆ ಎಸಿಕ್ಲೋಫೆನಾಕ್ 100 mg ಇರುತ್ತೆ ಇದ್ರ ಈ ಒಂದು ಟ್ಯಾಬ್ಲೆಟ್ನಲ್ಲಿ, ಮತ್ತು ಪ್ಯಾರಾಸೆಟಮಾಲ್ 325 mg ಇರುತ್ತೆ. ಸೆರಾಟೋ ಪೆಪ್ಟೈಡ್ಸ್ ಬಂದ್ಬಿಟ್ಟು 15 mg ಈ ಒಂದು ಟ್ಯಾಬ್ಲೆಟ್ನಲ್ಲಿ ನಿಮಗೆ ಸಿಗುತ್ತೆ. ಸೊ ಏನೆಲ್ಲ ಕೆಲಸ ಮಾಡುತ್ತೆ ಕೆಟಗರಿ ಬಂದ್ಬಿಟ್ಟು, ಎಸಿಕ್ಲೋಫೆನಾಕ್ ಬಂದ್ಬಿಟ್ಟು ನಾನ್ ಸ್ಟೆರಾಯ್ಡ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ ಆಗಿರುತ್ತೆ. ಪ್ಯಾರಾಸೆಟಮಾಲ್ ಬಂದ್ಬಿಟ್ಟು ಆ್ಯಂಟಿಪೈರೆಟಿಕ್ ಡ್ರಗ್ ಆಗಿರುತ್ತೆ. ಮತ್ತು ಸೆರಾಟೋಪೆಪ್ಟೈಡ್ ಬಂದ್ಬಿಟ್ಟು ಇದೊಂದು ಎನ್ಸೈಮ್ ಆಗಿ ಕೆಲಸ ಮಾಡ್ತಾ ಅಂತ ಹೇಳ್ತೀನಿ ಈ ಒಂದು ಟ್ಯಾಬ್ಲೆಟ್ನಲ್ಲಿ. ಇದರ ಒಂದು ಇಷ್ಟು ಕಾಂಬಿನೇಷನ್, ಇಷ್ಟು MG ಇರುವಂಥ ಒಂದು ಟ್ಯಾಬ್ಲೆಟ್ ಮೂವೆಕ್ಸ್ SP. ಮತ್ತು ಇದರ ಒಂದು ಬೆನಿಫಿಟ್ಸ್, ಯೂಸಸನ್ನು ನಾವು ಹೇಳೋದಾದರೆ, ಇದು ಕೂಡ ನೀವೇನು ಮಾಡ್ತು, ಈ ಒಂದು ಟ್ಯಾಬ್ಲೆಟು SP ಅನ್ನುವಂಥ ಒಂದು ಏನು ಟ್ಯಾಬ್ಲೆಟ್ ಬರ್ತಾವೆ, ಸೆರಾಟೋ ಪೆಪ್ಟೈಡ್ಸ್ ಅನ್ನುವಂಥ ಒಂದು ಏನು ಕಾಂಬಿನೇಷನ್ ಬರ್ತಾವಲ್ಲ ಟ್ಯಾಬ್ಲೆಟ್, ಸೊ ಅವೆಲ್ಲವೂ ಸಹ ಏನಾಗುತ್ತಾವ ಅಂತಂದ್ರೆ, ಒಂದು ಪೇನ್ ಜೊತೆಗೆ ಸ್ವೆಲ್ಲಿಂಗ್ ಇದ್ದಾಗ ಆ ಒಂದು ಟ್ಯಾಬ್ಲೆಟ್ ಕೆಲಸ ಮಾಡ್ತಾ ಹೋಗ್ತಾವೆ. ಒಟ್ಟಾರೆಯಾಗಿ ಸ್ವೆಲ್ಲಿಂಗ್ ಕಡಿಮೆ ಆಗಲಿಕ್ಕೆ ಈ ಒಂದು ಮೆಡಿಷನನ್ನು ಇದಿರುವಂಥ ಒಂದು ಕಾಂಬಿನೇಷನ್ ಇರುವಂಥ ಒಂದು ಮೆಡಿಸಿನ್ ಏನು ಮಾಡ್ತಾರೆ ನಿಮಗೆ ಕೊಡ್ತಾ ಹೋಗ್ತಾವೆ. SP ಅನ್ನುವಂಥ ಒಂದು ಟ್ಯಾಬ್ಲೆಟ್ ಅಂದರೆ 3 ಎಸಿಕ್ಲೋಫೆನಾಕ್, ಪ್ಯಾರಾಸೆಟಮಾಲ್, ಸೆರಾಟೋಪೆಪ್ಟೈಡ್ಸ್, SP ಅನ್ನುವಂಥ ಟ್ಯಾಬ್ಲೆಟ್ ಕಾಂಬಿನೇಷನ್ ಒಂದು ಟ್ಯಾಬ್ಲೆಟ್ ಇದನ್ನು ಕೊಡ್ತಾ ಹೋಗ್ತಾರೆ. ಸ್ವೆಲ್ಲಿಂಗ್ ಇದು ಯಾವಾಗ ಇರ್ಬೇಕಂದ್ರೆ, ಈ ಮಸಲ್ ಪೇನ್ ಆದಾಗ, ಜಾಯಿಂಟ್ ಪೇನ್, ಪೋಸ್ಟ್ ಆಪ್ರೇಟಿವ್ ಪೇನ್, ಮತ್ತು ರುಮ್ಟೆಡ್ ಆರ್ಥರೈಟಿಸ್, ಓಸ್ಟಿಯೋ ಆರ್ಥರೈಟಿಸ್, ಮತ್ತು ಅದರ ಜೊತೆಗೆ ನೀವೇನು ಮಾಡ್ಬೋದು, ಹೆಡ್ಏಕ್, ಮೈಗ್ರೇನ್ ಇದ್ದಾಗ ಸಹ ಈ ಒಂದು ಟ್ಯಾಬ್ಲೆಟ್ಗಳನ್ನು ಏನು ಮಾಡ್ಬೋದು, ನೀವು ತೆಗೆದುಕೊಳ್ಬೋದು. ಈ ಒಂದು ಮೂವೆಕ್ಸ್ SP ಅಥವಾ ಎಸೆಮಿಸ್ ಎಸ್ ಮತ್ತು ಜಿರಡಾಲ್ SP, ಡೋಲೋಸ್ಟಾಟ್ SP ಅನ್ನೋ ಒಂದು ಟ್ಯಾಬ್ಲೆಟ್ಗಳನ್ನ. ಸೊ ಇದು ಯಾವುದ್ರಲ್ಲಿ ಸಹ ಒಂದು ಟ್ಯಾಬ್ಲೆಟನ್ನು ನೀವು ತೆಗೆದುಕೊಳ್ಬೋದು. ಮತ್ತು ಇದರ ಒಂದು ಸ್ಟೋರೇಜ್, ಈ ಒಂದು ಟ್ಯಾಬ್ಲೆಟಿನ ಸ್ಟೋರೇಜ್ ನಾವು ನೋಡಿದ್ರೆ, ಈ ಸ್ಟೋರೇಜ್ ಬಂದುಬಿಟ್ಟು ಇದನ್ನು 30°C ಒಳಗಡೆ, ಆಲ್ಮೋಸ್ಟ್ ಎಲ್ಲ ಟ್ಯಾಬ್ಲೆಟ್ಗಳು 30°C ಒಳಗಡೆ ಈ ಒಂದು ಸ್ಟೋರೇಜ್ ಮಾಡಬೇಕಾಗತ್ತೆ. ಮತ್ತು ಕೂಲ್ ಆ್ಯಂಡ್ ಡ್ರೈ ಪ್ಲೇಸಲ್ಲಿ ಇಡಬೇಕಾಗುತ್ತೆ. ಮತ್ತು ಲೈಟ್ ಮತ್ತು ಮಾಯ್ಶ್ಚರಿಂದ ದೂರ ಇಡಬೇಕಾಗತ್ತೆ ಈ ಒಂದು ಟ್ಯಾಬ್ಲೆಟನ್ನು. ಮತ್ತು ಸೈಡ್ ಎಫೆಕ್ಟ್ ಬಂದ್ಬಿಟ್ಟು, ಈ ಒಂದು ಟ್ಯಾಬ್ಲೆಟಿನ ಸೈಡ್ ಎಫೆಕ್ಟ್ ನೋಡಿದ್ರೆ, ಈ ಒಂದು ಟ್ಯಾಬ್ಲೆಟಿಂದು ನಾಸಿಯಾ, ವಾಮಿಟಿಂಗ್, ಸ್ಟಮಕ್ ಪೇನ್, ಇಂಡೈಜೆಷನ್, ಹಾರ್ಟ್ ಬರ್ನ್, ಲಾಸ್ ಆಫ್ ಎಪಟೈಟ್, ಡಯೂರಿಯಾ. ಸೊ ಇಷ್ಟು ಇದರ ಒಂದು ಸೈಡ್ ಎಫೆಕ್ಟು. ಸೊ ಈ ಒಂದು ಸೈಡ್ ಎಫೆಕ್ಟ್ ಏನೋ ಜಾಸ್ತಿ ಆಗ್ತದೆ ಅಂದರೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋದು ಬೆಟ್ರ್ ಅಂತ ಹೇಳ್ತೀನಿ. ಮತ್ತು ಇದರ ಒಂದು ಅಂದರೆ ಇದರ ಡೋಸೇಜ್, ಡ್ಯೂರೇಷನ್ ನಾವು ನೋಡಿದ್ರೆ, ಜನರಲಾಗಿ ಈ ಒಂದು ಟ್ಯಾಬ್ಲೆಟನ್ನು ನಾವು ಯಾವಾಗ ತೊಗೋಬೇಕು, ದಿನಕ್ಕೆ 2 ಬಾರಿ ತೆಗೆದುಕೊಳ್ಬೇಕಾಗತ್ತೆ. ಊಟ ಆದ ನಂತರ ಈ ಒಂದು ಟ್ಯಾಬ್ಲೆಟನ್ನು ನೀವು ಕಂಪಲ್ಸರಿಯಾಗಿ ದಿನಕ್ಕೆ 2 ಸಲ ಬೆಳಗ್ಗೆ ರಾತ್ರಿ ತೆಗೆದುಕೊಳ್ಬೇಕಾಗತ್ತೆ. ಜನರಲಾಗಿ ಹೇಳಿದ್ರೆ, ಇನ್ ಕೇಸ್ ನಿಮ್ಗೆ ಏನಾದರೂ ಸಮಸ್ಯೆಗಳು ಇತ್ತಂತಂದರೆ, ಹೆಲ್ತ್ ಇಶ್ಯೂ ಇತ್ತಂದರೆ, ಅಲರ್ಜಿಕ್ ರಿಯಾಕ್ಷನ್ ಇತ್ತಂತಂದರೆ, ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಯಾಕಂದರೆ ಅವರು ಕಂಡೀಷನ್ ನೋಡಿ ಆ ಒಂದು ಟ್ಯಾಬ್ಲೆಟನ್ನು ರೆಫರ್ ಮಾಡ್ತಾರಂತೆ. ಮತ್ತು ಒಂದು ಟಿಪ್ಸ್, ಪ್ರಿಕಾಷನ್ಸ್ ಮತ್ತು ವಾರ್ನಿಂಗ್ಸನ್ನು ಗಮನಿಸ್ಕೊಳ್ಳೋದಾದ್ರೆ, ಈ ಒಂದು ಟ್ಯಾಬ್ಲೆಟನ್ನು ಇನ್ ಕೇಸ್ ಈ ಟ್ಯಾಬ್ಲೆಟ್ ನೀವು ಜಾಸ್ತಿ
ತೆಗೆದುಕೊಂಡು ಜಾಸ್ತಿ ತೆಗೆದುಕೊಳ್ತಾ ಇದ್ರು ಅಂತಂದರೆ ಲಿವರ್ ಡ್ಯಾಮೇಜ್ ಅಲರ್ಜಿ ರಿಯಾಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಡಾಕ್ಟರ್ ರೆಕಮೆಂಡ್ ಎಷ್ಟು ಹೇಳಿರ್ತಾರೋ ಟ್ಯಾಬ್ಲೆಟ್ ಎಷ್ಟು ಡ್ಯೂರೇಷನ್ ಹೇಳಿರ್ತಾರೋ ಅಷ್ಟು ಡ್ಯೂರೇಷನಲ್ಲಿ ಈ ಒಂದು ಟ್ಯಾಬ್ಲೆಟನ್ನೇ ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಮತ್ತು ಈ ಒಂದು ಟ್ಯಾಬ್ಲೆಟ್ ಕಂಪಲ್ಸರಿಗೆ ವಿತ್ ಫುಡ್ ತೆಗೆದುಕೊಳ್ಬೇಕಾಗತ್ತೆ ಅಂತಂದ್ರೆ ಆಫ್ಟರ್ ಫುಡ್ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಇದೊಂದು ಡಿಸಿನೆಸ್ ಆಗಿರೋದ್ರಿಂದ ಜಾಸ್ತಿ ಡಿಸಿನೆಸ್ ಬರೋದ್ರಿಂದ ಈ ಒಂದು ಟ್ಯಾಬ್ಲೆಟನ್ನು ನೀವು ಡ್ರೈವಿಂಗ್ ಮಾಡ್ತಾಯಿದ್ರೆ ಅಂಥ ಒಂದು ಸಮಯದಲ್ಲಿ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬಾರ್ದು, ಡಿಸಿನೆಸ್ ಬರೋ ಸಾಧ್ಯತೆ ಇರೋದ್ರಿಂದ. ಮತ್ತು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾಯಿದ್ರೆ ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಅವಾಯ್ಡ್ ಮಾಡಿದರೆ ಏನಾಗುತ್ತಿಲ್ಲ ಅಂತಂದರೆ ಏನಾಗುತ್ತೆ, ಒಂದು ಲಿವರ್ ಡ್ಯಾಮೇಜ್ ಆಗುತ್ತೆ ಮತ್ತು ಡ್ರೌಸಿನೆಸ್ ಬರುವ ಸಾಧ್ಯತೆ ಇರುತ್ತೆ ಈ ಒಂದು ಟ್ಯಾಬ್ಲೆಟಿಂದ. ಅದಕ್ಕಾಗಿ ನೀವೇನು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾಯಿದ್ರೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬಾರ್ದು, ಅವಾಯ್ಡ್ ಮಾಡಬೇಕಾಗತ್ತೆ. ಈ ಒಂದು SP ಟ್ಯಾಬ್ಲೆಟ್ ಅನ್ನುವಂಥ ಈ ರೀತಿ ಕಾಂಬಿನೇಷನ್ ಇರುವಂಥ ಮೆಡಿಸಿನ್ಸನ್ನು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಅದನ್ನ ಒಂದು ಲೈಕ್ ಮಾಡಿರಿ, ಅದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು. ಆರೋಗ್ಯ ನಮ್ಮ ಕೈಯಲ್ಲಿ.